7ನೇ ತರಗತಿ संकलनात्मक मूल्यांक 2 essay 2 Hindi question paper and answer model question paper. First main choose the correct answer. First question answer is Ma, option D. Second question answer is option C, बच्चे. Third question answer is option B, शत्रु. Fourth question answer is option A, लिखाना. नेक्स्ट सही शब्द से खाली जगह भरिए. एकता में बल है, कविता नभ से निर्मल थे, उसे दूर से आती रेलगाड़ी, कबूतर पर उतरने लगे धरती, बिटिया मिट्टी खाकर आई थी, सही. राजू कक्षा 3 में पढ़ता था, गलत. गांव में एक पीपल का पेड़ था, सही. संख्या में 92 लिख सकते हैं, गलत. फर्स्ट में 4 मार्क्स, सेकेंड में 4 मार्क्स, थर्ड में 4 मार्क्स. ನೆಕ್ಸ್ಟ್ ಮೇನಲ್ಲಿ ನಿಮ್ನಲಿಖಿತ ಪ್ರಶ್ನೋಂಕೆ ಏಕೈಕ ಪೂರ್ಣ ವಾಕ್ಯ में उत्तर लिखिए ಅಂತಿದೆ. ಟೋಟಲ್ 8 ಕ್ವಶನ್ಸ್ ಇದೆ. 8 ಕ್ವಶನ್ ಆನ್ಸರ್ ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಕ್ವಶನ್ಗೆ ಆನ್ಸರ್ दीवाने आम किससे बना, दीवाने आम लाल पत्थर से बना है. ಹಾಗೆ ಆನ್ಸರ್ಗಳಿದೆ ನೋಡಿ. 13 ಕ್ವಶನಿಂದ 20 ಕ್ವಶನ್ ಕೂಡ 1 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ निम्नलिखित प्रश्नों के उत्तर 2-3 वाक्य में लिखिए. लाल किले के बारे में लिखिए. ಲಾಲ್ ಕಿಲೆ ಬಗ್ಗೆ ನೀವು ಬರೀಬೇಕಾಗುತ್ತೆ. ಎನಿ 2 ಪಾಯಿಂಟ್ಸ್ನ ಬರೀರಿ. ಈ ಒಂದು ಪ್ರಶ್ನೆಗೆ 5 ಕ್ವಶನ್ಸ್ ಇದೆ ಇಲ್ಲಿ ನಿಮಗೆ. ಇದು ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್. ಟೋಟಲ್ ಇಲ್ಲಿ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 21 ಕ್ವಶನ್ ನಂಬರ್ 25ವರೆಗೂ ನಿಮಗೆ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಮೇನು 4th ಮೇನಲ್ಲಿ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿ ಅಂತ ಕೊಟ್ಟಿದ್ದಾರೆ. ಒಂದು ಪದ್ಯ ಭಾಗನ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ನಿಮಗೆ 2 ಕ್ವಶನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಈ ಒಂದು 2 ಕ್ವಶನಲ್ಲಿ ಪ್ರತಿಯೊಂದು ಕ್ವಶನ್ಗೂ 3 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಬರುತ್ತೆ. ಪದ್ಯ ಭಾಗ ಪೂರ್ಣ ಕೀಜಿ ಅಂದರೆ ಬೂಂದು ಬೂಂದು ಹೇ ಚಾದರ್ ಅಂತಿದೆ. ಇದೇ ಒಂದು ಪೊಯಮ್ ಅಂತಲ್ಲ, ನೀವು ಬೇರೆ ಒಂದು ಪೊಯಮ್ನು ಕೂಡ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ ನಾನು ಮಾಡೆಲ್ ಪೇಪರಲ್ಲಿ ಏನು ಕ್ವಶನ್ಸ್ ಇದೆ ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ. ನೀವೆಲ್ಲ ಒಂದು ಪೊಯಮ್ನ ರೆಫರ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕ್ವಶನ್ನು ಕೂಡ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಟ್ಸಲ್ಲಿ ಓದಬೇಕಾಗುತ್ತೆ. ಆನ್ಸರ್ನ ಬರಿಬೇಕಾದ್ರೆ ಏಕೈಕ ವಾಕ್ಯ ಅಂದರೆ ನೀವು ಒಂದೇ ವಾಕ್ಯದಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. 2-3 ವಾಕ್ಯ ಅಂದರೆ 2 or 3 ಸೆಂಟೆನ್ಸಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಈ ಥರ ಅವರು ಹೇಗೆ ಕೇಳಿರ್ತಾರೋ ಹಾಗೆ ನೀವು ಆನ್ಸರ್ನ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಪೊಯಮ್ ಇದೆ. ಬೂಂದ್ ಬೂಂದ್ ಕೆ ಮಿಲ್ನೆ ಸೆ ಬನ್ ಜಾತಾ ಹೈ ಸಾಗರ್, सूत सूत के मिलने से बन जाती है चादर. ಈ ಥರ ನೆಕ್ಸ್ಟ್ ಗದ್ಯಾಂಶಕ ಅನುವಾದ ಕನ್ನಡ ಮೇ ಅಂಗ್ರೇಜಿ ಮೇ ಕೀಜಿಯೆ. ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಅದನ್ನು ನೀವು ಹಿಂದಿ ಮತ್ತು ನೀವು ಇಂಗ್ಲೀಷಲ್ಲಿ ನೀವು ಅದನ್ನು ಏನು ಮಾಡಬೇಕಾಗುತ್ತೆ, ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಇದೇ ಥರ ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಪತ್ರ ಲಿಖಿ. ಒಂದು ನಿಮ್ನಲಿಖಿತ ಒಂದು ವಿಷಯವನ್ನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನೀವು ಪತ್ರನ ನೀವು ಬರಿಬೇಕಾಗುತ್ತೆ. ಪ್ರೇಷಕ ಪತ और ದಿನಾಂಕ ಸಂಬೋಧನೆ ನೀವು ಯಾವ ಥರ ಬರೀತೀರ ಅದಕ್ಕೆ ಮಾರ್ಕ್ಸ್ನ ಅಲಾಟ್ ಮಾಡಿದ್ದಾರೆ. ನೀವು ಪ್ರೇಷಕ್ ಮತ್ತು ದಿನಾಂಕ ಬರೆದ್ರೆ ಆಫ್ ಮಾರ್ಕ್ಸ್ ಇರುತ್ತೆ. ಸಂಬೋಧನ ಅಭಿವಾದನೆ ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ. ಪತ್ರಿಕಾ ಕಲೆಯವರ್ ಬಾಡಿ ಆಫ್ ದ ಲೆಟರ್ ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ. ಮತ್ತು ಅದನ್ನ ಲಾಸ್ಟ್ ಧನ್ಯವಾದ ಅಂತ ಬರೆದ್ರೆ ಆಫ್ ಮಾರ್ಕ್ಸ್ ಇರುತ್ತೆ. ಹಾಗೆ ಪತ್ರ ಪಾನೆ ವಾಲಯಕ್ಕೆ ನಾವು ಯಾರಿಗೆ ಈ ಲೆಟರ್ನ ನೀವು ಬರೀತೀರ ಅವ್ರ ಹೆಸರನ್ನ ಬರೆದು ಕೂಡ ನಿಮಗೆ ಆಫ್ ಮಾರ್ಕ್ಸ್ ಇರುತ್ತೆ. ಈ ಥರ ನಿಮಗೆ 4 ಮಾರ್ಕ್ಸ್ ಲೆಟರ್ ರೈಟಿಂಗ್ಗೆ ಅಲಾಟ್ ಆಗಿರುತ್ತೆ. ಥ್ಯಾಂಕ್ ಯು.